2025-26ನೇ ಸಾಲಿನಲ್ಲಿ SSLC ಪರೀಕ್ಷೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಡೆದಂತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸುರಕ್ಷಿತವಾಗಿ ಶಾಂತಿಯುತವಾಗಿ ನಡೀತು. ಸೊ ಈಗ ಇದರ ಫಲಿತಾಂಶ ಹೊರಬಿದ್ದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಟ್ಟು 13,053 ವಿದ್ಯಾರ್ಥಿಗಳು ಕುಳಿತಿದ್ದು 12,509 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು 95.83% ಫಲಿತಾಂಶ ಬಂದಿದೆ. ಈ ಪರೀಕ್ಷೆಯನ್ನು ಎನ್ರೋಲ್ ಆದಂತಹ ವಿದ್ಯಾರ್ಥಿಗಳಲ್ಲಿ 544 ಮಕ್ಕಳು ಮಾತ್ರ ಅನುತ್ತೀರ್ಣರಾಗಿದ್ದಾರೆ. ಆ 544 ವಿದ್ಯಾರ್ಥಿಗಳನ್ನು ನಾವು ಎಲ್ಲ ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಿ ಪರೀಕ್ಷೆ 2ಗೆ ಅಣಿ ಮಾಡ್ತಾಯಿದ್ದೀವಿ. ಶಾಲೆಗಳಲ್ಲಿ ಪರಿಹಾರ ಬೋಧನೆಯನ್ನು ಮಾಡೋದ್ರ ಮೂಲಕ ಅವರನ್ನು ಕೂಡ ಪರೀಕ್ಷೆ 2ನಲ್ಲಿ ಉತ್ತೀರ್ಣ ಆಗಿರೋ ರೀತಿಯಾಗಿ ಕ್ರಮವನ್ನು ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 4 ತಾಲೂಕುಗಳಿದ್ದು, 4 ತಾಲೂಕುಗಳಲ್ಲಿ ಹೊಸಕೋಟೆ ತಾಲೂಕು 3,578 ವಿದ್ಯಾರ್ಥಿಗಳು ಕುಳಿತಿದ್ದು 3,479 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 97.23% ಫಲಿತಾಂಶ ಬಂದಿದೆ. ಇದು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. 2ನೇ ಸ್ಥಾನ ದೊಡ್ಡಬಳ್ಳಾಪುರ ತಾಲೂಕು ಗಳಿಸಿದ್ದು 3,553 ವಿದ್ಯಾರ್ಥಿಗಳು ಕುಳಿತಿದ್ದು 3,416 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು 96.14% ಫಲಿತಾಂಶವನ್ನು ಪಡೆದು 2ನೇ ಸ್ಥಾನದಲ್ಲಿದೆ. ದೇವನಹಳ್ಳಿ ತಾಲೂಕು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಿಲ್ಲೆಯಲ್ಲಿ 3,091 ವಿದ್ಯಾರ್ಥಿಗಳು ಕುಳಿತಿದ್ದು 2,956 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು 95.63% ಫಲಿತಾಂಶವನ್ನು ಗಳಿಸಿದೆ. 4ನೇ ತಾಲೂಕು ನೆಲಮಂಗಲ ಆಗಿದ್ದು 2,861 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು 2,659 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು 92.94% ಗಳಿಸಿ 4ನೇ ಸ್ಥಾನವನ್ನು ಗಳಿಸಿದೆ. ಸೊ ಇದು ತಾಲೂಕುವಾರ ಸಾಧನೆಯಾಗಿದೆ. ಮತ್ತು ಎಂದಿನಂತೆ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಉತ್ತೀರ್ಣಗೊಂಡು ಅವರು ಗಂಡು ಮಕ್ಕಳಿಗಿಂತಲೂ ಮುಂದಿದ್ದಾರೆ. ಗಂಡು ಮಕ್ಕಳು 6,639 ವಿದ್ಯಾರ್ಥಿಗಳು ಪರೀಕ್ಷೆ ಕುಳಿತಿದ್ದು 6,247 ಮಕ್ಕಳು ಪಾಸಾಗಿದ್ದರೆ 94.10%. ಹೆಣ್ಣುಮಕ್ಕಳು 6,444 ಬಾಲಕಿಯರು ಹಾಜರಾಗಿದ್ದು ಉತ್ತೀರ್ಣ ಆಗಿರೋದು 6,263, 97.19% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಹಾಗೆ ಶಾಲಾವಾರು ಬಂದಾಗ ಸರ್ಕಾರಿ ಶಾಲೆ ನಾವೆಲ್ಲರೂ ನಿರೀಕ್ಷಿಸಿದಂತೆ ಈ ಸಾರಿ ಆ ಶಾಲೆಗಳು ಕೂಡ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಂಡಿದೆ. ಸೊ 94.35% ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಪಾಸಾಗಿದ್ದಾರೆ. ಅನುದಾನಿತ ಶಾಲೆಯಲ್ಲಿ 90.14% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅನುದಾನ ರಹಿತ 98.27% ಫಲಿತಾಂಶವನ್ನು ಪಡೆದಿದೆ. ಹಾಗೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಗ್ರಾಮೀಣ ವಿದ್ಯಾರ್ಥಿಗಳು 8,308 ವಿದ್ಯಾರ್ಥಿಗಳು ಹಾಜರಾಗಿದ್ದರೆ 8,014 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, 96.46%. ನಗರ ಪ್ರದೇಶದ ವಿದ್ಯಾರ್ಥಿಗಳು 4,775 ಮಕ್ಕಳು ವಿದ್ಯಾರ್ಥಿಗಳು ಹಾಜರಾಗಿದ್ದು 4,496 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, 94.16%. ಅಂದರೆ ಈ ಸಾರಿ ನಗರ ಪ್ರದೇಶಗಳಿಗಿಂತಲೂ ಗ್ರಾಮಾಂತರ ಪ್ರದೇಶದ ಶಾಲೆಗಳು ಉತ್ತಮವಾದಂಥ ಸಾಧನೆಯನ್ನು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಮಾಧ್ಯಮವಾರು ನೋಡಿದಾಗ ಕನ್ನಡ ಮಾಧ್ಯಮದ ಶಾಲೆಗಳು 91.98% ಫಲಿತಾಂಶ ಗಳಿಸಿವೆ. ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು 97.63% ಫಲಿತಾಂಶವನ್ನು ಗಳಿಸಿವೆ. ಉರ್ದು ಶಾಲೆ ಕಳೆದ ಸಾಲಿನಲ್ಲಿ 21% ಇತ್ತು ಅಷ್ಟೇ. ಈ ಸಾರಿ ಅವರು ಗಣನೀಯವಾಗಿ ಏರಿಕೆಯಾಗಿದೆ, 82.35% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ನಮ್ಮಲ್ಲಿ ತೆಲುಗು ಶಾಲೆ ಒಂದಿದೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಆ ಶಾಲೆ ಈ ಸಾರಿ 95.45% ಫಲಿತಾಂಶವನ್ನು ಪಡ್ಕೊಂಡಿದೆ. ಹಾಗೆ ನಮ್ಮ ಜಿಲ್ಲೆ
ಗುಣಾತ್ಮಕ ಫಲಿತಾಂಶದಲ್ಲಿ ಉತ್ತಮವಾದಂಥ ಸ್ಥಾನವನ್ನು ಹೊಂದಿದೆ. ಪಾಸಾಗಿರುವಂಥದ್ದು 95.84 ಆದರೂ ಕೂಡ ಫಸ್ಟ್ ಕ್ಲಾಸ್ ಬಂದಿರೋರು, ಡಿಸ್ಟಿಂಕ್ಷನ್ ಬಂದಿರೋರು, ಸೊ ಎ ಬಂದಿರುವಂಥವ್ರು ಸಂಖ್ಯೆ ಜಾಸ್ತಿ ಇದೆ. ಆ ಪ್ರಕಾರವಾಗಿ A+ ಬಂದಿರುವಂಥವ್ರು ಈ ಸಾರಿ ಒಟ್ಟು 1384 ಮಕ್ಕಳು, ಅಂದರೆ 10% ಮಕ್ಕಳು ಇಂಥ ಜಾಸ್ತಿ ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 13,000 ಚಿಲ್ಲರೆ ಮಕ್ಕಳು ಬರೆದಿದ್ದರೆ 1,0384 ಮಕ್ಕಳು 10% ಮಕ್ಕಳು A+ ಇದ್ದಾರೆ. 2,502 ಮಕ್ಕಳು ಎ ಗ್ರೇಡ್ ಇದ್ದಾರೆ. B+ 2,524, B 2,492. ಸೊ ನಾವು ಇದನ್ನು ನೋಡಿದಾಗ ಸುಮಾರು 9,000 ಮಕ್ಕಳು ಎ ಇಂದ ಬಿವರೆಗೂ ಫಸ್ಟ್ ಕ್ಲಾಸ್ 60% ತೆಗೆದುಕೊಂಡಿರುವಂತಹ ಮಕ್ಕಳು ಸುಮಾರು 9,000 ಮಕ್ಕಳು ಇದ್ದಾರೆ. ಫಸ್ಟ್ ಕ್ಲಾಸ್ವರೆಗೂ ತೆಗೆದುಕೊಂಡಿರೋ ಮಕ್ಕಳು. ಇದು ಗುಣಾತ್ಮಕ ಫಲಿತಾಂಶ. ಇನ್ನು C ಮತ್ತು C+ ಕಡಿಮೆ. C+ 2,418, C 1,460. ಸೊ ಕಳೆದ ಸಾಲಿಗಿಂತಲೂ ಈ ಸಾರಿ ಡಿಸ್ಟಿಂಕ್ಷನ್ ಬಂದಿರೋರು ಜಾಸ್ತಿ, ಫಸ್ಟ್ ಕ್ಲಾಸ್ ಬಂದಿರೋರು ಜಾಸ್ತಿ. ಇದು ಜಿಲ್ಲೆಯ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೋಬೋದು. ಹಾಗೆ ಒಂದೊಂದು ಸಬ್ಜೆಕ್ಟ್ನಲ್ಲಿ ಔಟ್ 100ಕ್ಕೆ 100 ಬಂದಿರುವಂಥ ಶಾಲೆಗಳು ಎಷ್ಟು, ಒಂದು ಮಕ್ಕಳು ಎಷ್ಟಿದ್ದಾರೆ ಅಂತ ಅನ್ನೋದು ನಾವು ತೊಗೊಂಡಿದ್ವಿ. ಪ್ರಥಮ ಭಾಷೆ ಲಾಸ್ಟ್ ಇಯರು 95 ಮಕ್ಕಳಿದ್ರು, ಈ ಸಾರಿ 153 ಮಕ್ಕಳಾಗಿದ್ದಾರೆ. 125ಕ್ಕೆ 125 ತೊಗೊಂಡಿರೋರು. ದ್ವಿತೀಯ ಭಾಷೆ ಈ ಸಾರಿ ಲಾಸ್ಟ್ ಟೈಮ್ 118 ಇತ್ತು, ಈ ಸಾರಿ 145 ಮಕ್ಕಳು ತೊಗೊಂಡಿದ್ದಾರೆ. 100 ಔಟ್. ತೃತೀಯ ಭಾಷೆ ಲಾಸ್ಟ್ ಟೈಮ್ 369 ಮಕ್ಕಳಿದ್ರು, ಈ ಸಾರಿ 698 ಮಕ್ಕಳು ತೊಗೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ನಲ್ಲಿ ಲಾಸ್ಟ್ ಟೈಮ್ 56, ಈ ಸಾರಿ 47. ಇದು ಸ್ವಲ್ಪ ಕಡಿಮೆ ಆಗಿದೆ ಮ್ಯಾಥಮೆಟಿಕ್ಸ್ನಲ್ಲಿ. ಸೈನ್ಸ್ನಲ್ಲಿ ಲಾಸ್ಟ್ ಟೈಮ್ 42 ಮಕ್ಕಳು ತೊಗೊಂಡಿದ್ರು, ಈ ಸಾರಿ 6 ಮಕ್ಕಳು ತೊಗೊಂಡಿದ್ದಾರೆ. ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಹಾಗೆ ಸಮಾಜ ವಿಜ್ಞಾನದಲ್ಲೂ ಕೂಡ ಲಾಸ್ಟ್ ಟೈಮ್ 205 ಮಕ್ಕಳು ತೊಗೊಂಡಿದ್ರು, ಈ ಸಾರಿ 183. ಈ ಕೋರ್ ಸಬ್ಜೆಕ್ಟ್ನಲ್ಲಿ ಮಕ್ಕಳು ಸ್ವಲ್ಪ ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಟೈಮ್ ಈ ಸರಿಗೂ ಹಿನ್ನಡೆ ಆಗಿದೆ. ಅತಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳು 622, ಈ 3 ಜನ ಮಕ್ಕಳು ಹಂಚಿಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಸ್ಕೂಲು ಮಧುರೆ, ಮತ್ತು ಇನ್ನೊಂದು ಮಗು ನ್ಯೂ ಹಾರಿಝನ್ ಸ್ಕೂಲ್ ಮಗು ವಿಷ್ಣು ರೆಡ್ಡಿ ಅಂತ ಹೇಳಿ ಹೊಸಕೋಟೆ ಮಗು. ಸಹನಾ ದೊಡ್ಡಬಳ್ಳಾಪುರ ಲಿಟಲ್ ಮಾಸ್ಟರ್ ಇಂಗ್ಲೀಷ್ ಸ್ಕೂಲು ಮಗು 622. 3 ಮಕ್ಕಳು 622 ತೊಗೊಂಡಿದ್ದಾರೆ. 620 ತೊಗೊಂಡಿರುವಂಥದ್ದು ಒಂದು ಮಗು, 620 ತೊಗೊಂಡಿರೋರು 3 ಮಕ್ಕಳು. ಸೊ 619 ತೊಗೊಂಡಿರುವಂಥ ಮಕ್ಕಳು 9 ಮಕ್ಕಳು. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥದ್ದು. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂತಹ ಮಕ್ಕಳು, ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಇದ್ದಂಥ ಮಗು ಹೇಮಾ ಮಗು 622 ತೊಗೊಂಡಿದೆ, ಮಧುರೆ ಅಂಬೇಡ್ಕರ್ ಶಾಲೆ ಮಗು. ಮತ್ತು ಜಾಹ್ನವಿ 618 ಡಾಕ್ಟರ್ B.R. ಅಂಬೇಡ್ಕರ್ ಅದೇ ಶಾಲೆ ಮಗು ತೊಗೊಂಡಿದೆ. ರಚನಾ 613 ತೊಗೊಂಡಿದೆ, ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲು. ಸಫಿಯಾ ತಜ್ಜುಮ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಕೋಟೆ ಗರ್ಲ್ಸ್ ಹೈಸ್ಕೂಲ್ ಮಗು 613 ತೊಗೊಂಡಿದೆ. ಸೊ ಹೀಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನು ಕೂಡ ಸಾಧನೆಯನ್ನು ಮಾಡಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು ಬಹುಮುಖ್ಯವಾಗಿ ಈ ಸಾಲಿನಲ್ಲಿ ನಾವು ಹೆಗ್ಗಳಿಕೆಯನ್ನು ಪಡ್ಕೋಬೇಕಾಗಿರೋದೇನಂತಂದರೆ, ಇರುವಂತಹ 778 ಶಾಲೆಗಳಲ್ಲಿ 153 ಶಾಲೆಗಳು 100% ಫಲಿತಾಂಶವನ್ನು ತಗೊಂಡು, 55% ಶಾಲೆಗಳು, ಅರ್ಧಕ್ಕಿಂತಲೂ ಹೆಚ್ಚು ಶಾಲೆಗಳು 100% ಫಲಿತಾಂಶವನ್ನು ಗಳಿಸಿವೆ. ಅದರಲ್ಲಿ ದೇವನಹಳ್ಳಿ 72 ಶಾಲೆಗಳಿಗೆ 40 ಶಾಲೆಗಳು 100% ತೊಗೊಂಡಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 69ಕ್ಕೆ 36 ಶಾಲೆಗಳು 100ಕ್ಕೆ 100 ಫಲಿತಾಂಶವನ್ನು ತೊಗೊಂಡಿವೆ. ಹೊಸಕೋಟೆಯಲ್ಲಿ 79 ಶಾಲೆಗಳಿಗೆ 56 ಶಾಲೆಗಳನ್ನು 100% ತೊಗೊಂಡಿದೆ. ನೆಲಮಂಗಲದಲ್ಲಿ 58 ಶಾಲೆಗಳಿಗೆ 21 ಶಾಲೆ 100%. ನಮ್ಮ ಸರ್ಕಾರಿ ಶಾಲೆಗಳು ಈ ಸಾರಿ 64 ಶಾಲೆಯಲ್ಲಿ 37 ಸ್ಕೂಲು 100% ತೊಗೊಂಡಿವೆ. ಸೊ ಅರ್ಧಕ್ಕಿಂತಲೂ ಹೆಚ್ಚು ಸರ್ಕಾರಿ ಶಾಲೆಗಳು 100% ಫಲಿತಾಂಶವನ್ನು ತೊಗೊಂಡಿವೆ. ಅನುದಾನಿತ ಶಾಲೆಗಳು 8 ಶಾಲೆ, 44 ಶಾಲೆಗಳಲ್ಲಿ 8 ಶಾಲೆ ಅವರು ಕೂಡ 100% ತೊಗೊಂಡಿದ್ದಾರೆ. ಅನುದಾನ ರಹಿತ ಶಾಲೆಗಳು 108 ಶಾಲೆಗಳು
ಅನುದಾನ ಇದು 100% ಫಲಿತಾಂಶವನ್ನು ಕೊಟ್ಕೊಂಡಿದ್ದಾರೆ. ಸೊ ಈ ಒಂದು ಫಲಿತಾಂಶದ ಈ ರೀತಿ ಪ್ರೋಗ್ರೆಸಿವ್ ಗುಣಾತ್ಮಕ ಫಲಿತಾಂಶಕ್ಕೆ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖಾ ಸಚಿವರು ನಮಗೆ ತುಂಬ ಪ್ರೋತ್ಸಾಹ ಮಾಡಿದರು. ಪ್ರತಿ ಮೀಟಿಂಗ್ನಲ್ಲೂ ಕೂಡ ನಮ್ಮನ್ನು ಹುರಿದುಂಬಿಸಿದರು. ಶಾಲೆಗಳಲ್ಲಿ ಕೆಲಸ ಆಗೋದನ್ನು ಒಂದು ಪರಿವೀಕ್ಷಣೆ ಮಾಡಲಿಕ್ಕೆ ಮಾನ್ಯ DC ಅವರಿಗೆ ಮತ್ತು CEO ಅವರಿಗೆ ಮತ್ತು ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಅವರ ಬೆಂಬಲ ನಮಗೆ ತುಂಬ ಅನನ್ಯ. ಅಲ್ಲದೆ ನಮ್ಮ 3 ತಾಲ್ಲೂಕಿನ ಇನ್ನೂ ಉಳಿದ 3 ತಾಲ್ಲೂಕಿನ ಶಾಸಕರುಗಳು ಈ ಒಂದು SSLC ಫಲಿತಾಂಶಕ್ಕೆ ತನ್ನದೇ ಆದಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು, ಅದರಲ್ಲೂ ಹೊಸಕೋಟೆ ತಾಲ್ಲೂಕಿನವರು ಅರಿವಿನ ಬೆಳಕು ಅಂತ ಹೇಳಿ ಒಂದು ಮಗುವಿಗೆ 2 ಪುಸ್ತಕಗಳನ್ನು, 4 ಸಬ್ಜೆಕ್ಟ್ ಒಂದು, ಲ್ಯಾಂಗ್ವೇಜ್ಗೊಂದು ಪ್ರತಿ ಮಗುವಿಗೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಇನ್ಸ್ಪೈರ್ ಮೀಟಿಂಗನ್ನು, ಮೋಟಿವೇಶನ್ ಕ್ಲಾಸನ್ನು ಸುಮಾರು 4,000 ಮಕ್ಕಳು ಮೋಟಿವೇಶನ್ ಕ್ಲಾಸ್ ಒಂದೇ ವೇದಿಕೆಯಲ್ಲಿ ತರಬೇತಿಯನ್ನು ಪಡ್ಕೊಂಡ್ರು. ಅರಿವಿನ ಬೆಳಕು ಬುಕ್ಕನ್ನು ತೊಗೊಂಡ್ರು. ಮತ್ತು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಇವರು ನಮ್ಮ ಶಾಸಕರು ಶಿಕ್ಷಕರಿಗೆ ನಿರಂತರವಾಗಿ ಮೀಟಿಂಗ್ ಮಾಡಿ ಈ ಹೋದ ಕಡೆ ಎಲ್ಲನೂ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದ ಮಾಡಿ ಅವರು ಹೇಗೆ ಓದಿದರು, ಹೇಗೆ ವಿದ್ಯಾಭ್ಯಾಸವನ್ನು ಮಾಡಿದರು, ಹೇಗೆ ಅವರು ಗಣನೀಯವಾದ ಸಾಧನೆ ಮಾಡಿದ್ರು ಅನ್ನೋದನ್ನು ಸ್ವತಃ ಅವರು ಮಕ್ಕಳ ಮುಂದೆ ಇಟ್ಟು ಇನ್ಸ್ಪೈರ್ ಮಾಡಿದರು. ಆ ಒಂದು ಇದು ಕೂಡ ನಮಗೆ ಬೆನ್ನೆಯಾಗಿದೆ. ಮತ್ತು ನೆಲಮಂಗಲ MLA ಅವರು ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ PUC ಮತ್ತು SSLC ಮಕ್ಕಳಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಈ ಸಾರಿ ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸ್ ಮತ್ತು ಅವರೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ಮಾಡಿದರು. ಮತ್ತು ನೋಟ್ಬುಕ್ಸನ್ನು ಕೊಟ್ಟಿದ್ದಾರೆ ಅವರು ಪ್ರತಿ ಮಗುವಿಗೆ. ಹಾಗೆ ದೇವನಹಳ್ಳಿನಲ್ಲಿ ಮಾನ್ಯ ಸಚಿವರು ತುಂಬ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ರೀತಿಯಾಗಿಯೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯ ಮುಖ್ಯ ಶಿಕ್ಷಕರು, ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಮಾನ್ಯ DC ಅವರು ಮತ್ತು CEO ಅವರ ಮಾರ್ಗದರ್ಶನದಲ್ಲಿ ಇತರೆ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಇಷ್ಟು ಫಲಿತಾಂಶ ಮತ್ತು 100% ಫಲಿತಾಂಶ ಪಡೆದಂಥ ಶಾಲೆಗಳು 57% ಆಗಿರುವಂಥದ್ದು ಹೆಗ್ಗಳಿಕೆ ಆಗಿದೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಾಧನೆಗೆ ಪೂರ್ಣವಾಗಿ ಕೆಲಸ ಮಾಡಿದಂತಹ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೂ, SDMC ಮತ್ತು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೂ, ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು, ನಾವು ಏನು ಕಾರ್ಯಸೂಚಿಯನ್ನು ಹಾಕ್ಕೊಂಡು ಆ ಕಾರ್ಯಸೂಚಿಗೆ ವಿದ್ಯಾರ್ಥಿಗಳು ಸ್ಪಂದಿಸಿದರು. ಪೋಷಕರು ನಮ್ಮ ಜೊತೆಯಲ್ಲಿ ಇದ್ದರು. ಗೂಗಲ್ ಮೀಟಲ್ಲಾಗಿರ್ಬೋದು, ಪೋಷಕ ಮತ್ತು ಶಿಕ್ಷಕ ಸಭೆಯಲ್ಲಾಗಿರ್ಬೋದು, ಅವರು ನಮ್ಮ ಜೊತೆಯಲ್ಲಿದ್ದು ಅವರವರ ಮಕ್ಕಳ ಪ್ರಗತಿಯನ್ನು ನಿರಂತರವಾಗಿ ಪಡ್ಕೊಳ್ಳೋದ್ರ ಮೂಲಕ ಅವರು ಕೂಡ ಜವಾಬ್ದಾರಿನ ಹೊಂದಿದರು ಮತ್ತು ಅಂತ ಹೇಳ್ತಾ, ಮುಂದಿನ ಸಾಲಿನಲ್ಲೂ ಇದೇ ರೀತಿ ಖಂಡಿತ 100% ಶಾಲೆಗಳನ್ನು 100% ತೊಗೊಳ್ಳಿಕ್ಕೆ ನಾವು ಈಗಿಂದನೇ ಕಾರ್ಯಸೂಚಿಯನ್ನು ಹಾಕ್ಕೊಳ್ತೀವಿ ಅಂತ ಹೇಳೋದನ್ನು ಹೇಳ್ತಾ ಶುಭಾಶಯವನ್ನು ಕೋರ್ತಾರೆ.